ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೇನೆ ಮೊಟ್ಟಿಗೆ ಆದರ್ಶಿನಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ಪ್ಯಾನ್ ಇಂಡಿಯಾ ಸ್ಟಾರು. ಆ್ಯಕ್ಚುಲಿ ಹೀರೋಗಳು ಬರಬೇಕಾದ್ರೆ ಅವರ ವಾಕ್ಗೆ ಗತ್ತು ಗಮ್ಮತ್ತು ಬರೋದು ಇವರ ಮ್ಯೂಸಿಕ್ಕಿಂದಾನೇ. ಎಸ್, ಬಸ್ರೂರಿನ ಹೆಮ್ಮೆ, ಕನ್ನಡದ ಕೀರ್ತಿ, ದಟ್ ಇಸ್ ನಾನ್ ಅದರ್ ದೆನ್ ರವಿ ಬಸ್ರೂರ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹೆಂಗಿದ್ರಿ? ಸೂಪರ್ ಸೂಪರ್. ಸೊ ಫುಲ್ ಚಾರ್ಮಿಂಗ್. ಏನೋ ದೇವ್ರು ಕೊಟ್ಟ ಆಶೀರ್ವಾದ ಅಂತೀರಾ ಸರ್. ಆ್ಯಕ್ಚುಲಿ ತಮ್ಮ ಜರ್ನಿ ಏನಿದೆ, ಕಿರಣ್ ರವಿ ಬಸ್ರೂರಾದಂಥ ಜರ್ನಿ ಇದೆಯಲ್ಲ, ದಟ್ ಇಸ್ ಅಮೇಝಿಂಗ್ ಜರ್ನಿ. ಸೊ ಆ ಜರ್ನಿಯಿಂದನೇ ಇವತ್ತಿನ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಅಲ್ಲ? ಹೇಗಿತ್ತು ಸರ್ ಆ ಜರ್ನಿ? ಅದೇ ಅಪ್ ಟು ಆ ಹೆಸರು ಬರೋ ತನಕನೂ ಮುಟ್ಟಿದ್ದೆಲ್ಲ ಬೂದಿ, ಡಿಸಾಸ್ಟರೇ. ಬಟ್ ಆ ಜರ್ನಿಯಲ್ಲಿ ಆ ಬದಲಾವಣೆ ಆದಂಥ ದಿನದಿಂದ ಇವತ್ತಿನ ತನಕನೂ ಎಲ್ಲವೂ ಮಿರಾಕಲ್ಸ್. ಬಹುಶಃ ವಿಧಿ ಲಿಖಿತ ಅಂತ ಅನಿಸುತ್ತೆ ಅವೆಲ್ಲವೂ. ಆ ನಿಟ್ಟಿನಲ್ಲಿ ನನ್ನ ಜೀವನದ ಎಲ್ಲ ಬದಲಾವಣೆಗಳು ನಡೀತು. ನನ್ನ ಕಣ್ಣೆದುರಿಗೆ ಏನು ಬೇಕು ಅಂತ ಕೇಳಿದವಾಗ ನಾನು ಆ ಟೈಮಲ್ಲಿ ನನಗೆ 16-17 ವರ್ಷ. ಸೊ ಕೋಪದಲ್ಲಿ ನನಗೆ ಕೀಬೋರ್ಡ್ ತಗೊಳ್ಬೇಕು, ದುಡ್ಡು ಕೊಡ್ತೀರಾ ನೀವು, 35,000 ಬೇಕು ಅಂತ ಕೇಳಿದವಾಗ ಹಿಂದೆ ಮುಂದೆ ನೋಡದೆ ನನಗೆ ಕೊಟ್ಟಿದ್ದ ರೀತಿ. ಅದಾದಮೇಲೆ ಅವರು ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ. ಸೊ ಮುಂದೆ ಇವನ್ನ ಹಿಡಿಲಿಕ್ಕೆ ಭಾರಿ ಕಷ್ಟ ಉಂಟು, ಅಂದರೆ ಇವನು ಮಾತಾಡಿಸ್ಬೇಕಂದ್ರೆ 4-5 ತಿಂಗಳ ಅಪಾಯಿಂಟ್ಮೆಂಟ್ ಬೇಕು ಅನ್ನೋ ಥರದಲ್ಲಿ ಅವರು ಆಡಿದ ರೀತಿ ಅವತ್ತಿನ ಭವಿಷ್ಯ ಇವತ್ತು ನಿಜ ಆಗಿದೆ. ಈ ಎಲ್ಲ ಭಗವಂತನ ಆಶಯ. ಎಲ್ಲೂ ನಿಲ್ಲಲಿಲ್ಲ. ಅದಾದ ನಂತರ ಜೀವನವನ್ನು ನಾನು ಕಟ್ಟಿಕೊಳ್ಳಲಿಕ್ಕೆ ಇದನ್ನು ನನಗೆ ಸಿಕ್ಕಂಥ ಅವಕಾಶ ಅಂತ ಅಂದ್ಕೊಂಡು ಪ್ರತಿ ದಿಕ್ಕಲ್ಲೂ ನಾನು ಏನೆಲ್ಲ ಮಾಡಬಹುದು, ಏನೆಲ್ಲ ಸಾಧ್ಯತೆಗಳು ನನ್ನ ಹತ್ರ ಇದೆ, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಹೀರೋ ಆಗಿ ಆ್ಯಕ್ಚುಲಿ ಎಂಟ್ರಿ ಕೊಟ್ಟಿದ್ದು ಕನ್ನಡ, ಏನು ಕುಂದಾಪುರ ಕನ್ನಡದಲ್ಲಿ ಮಿಂಚಿದಂಥವ್ರು ತಾವು. ಸೊ ಅಲ್ಲಿಂದ ಈ ಮ್ಯೂಸಿಕ್ ಫೀಲ್ಡಿಗೆ ಬರಬೇಕು ಅನ್ನೋಂಥ ಆಸಕ್ತಿ ಏನಿದೆ, ಅದು ಹೇಗೆ ಹುಟ್ಟಿತು? ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರದ್ದು ಇರಲಿಲ್ಲ ಅಲ್ಲ ಸರ್? ಇಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಯಕ್ಷಗಾನ ತಾಳಮಂದಿರ ನಡೀತಾ ಇತ್ತು. ಈ ಕಡೆಗೆ ನಮ್ಮ ಮಾವನ ಆರ್ಕೆಸ್ಟ್ರಾವೂ ಇತ್ತು. ನಮ್ಮೂರು ಒಂಥರ ಸಂಗೀತಮಯವೇ. ಅದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ನಮ್ಮ ಊರಿನ ಭಾಗದಿದೆ. ಬಟ್ ಸಂಗೀತ ನಿರ್ದೇಶಕನಾಗ್ತೀನಿ, ಈ ಫೀಲ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಸ್ ಎ ಇಂಡಸ್ಟ್ರಿಗೆ ಬಂದಿದ್ದು ನಾನು ಡಾನ್ಸರ್ ಆಗಬೇಕಂತ ಬಂದಿದ್ದು. ಡಾನ್ಸರ್ ಆಗಬೇಕಂತ ಬಂದಿದ್ದು, ಹಣೆ ಬರ್ದಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ. ಸೊ ಏನು ಬರುತ್ತೋ ಅದನ್ನು ಅಸ್ಯೂಮ್ ಮಾಡ್ಕೊಬೇಕು. ಅದನ್ನು ಏನು ನಮಗೆ ಬಂದ ಪಾಲಿಗೆ ಬಂದು ಪಂಚಾಮೃತ ಅಂತ ತಗೊಂಡು ಮುಂದುವರೆದಿದ್ದೀನಿ ಸರ. ಅಂದರೂ ಆ ಟೈಮ್ನಲ್ಲಿ ಇದ್ದಂತಹ ರವಿ ಬಸ್ರೂರಿಗೂ ಈಗ ನಾವು ನೋಡ್ತಿರುವಂತಹ ರವಿ ಬಸ್ರೂರಿಗೂ ಆ ಸಕ್ಸಸ್ಸು ಮತ್ತು ಅಚೀವ್ಮೆಂಟ್ ಇದೆಯಲ್ಲ, ದಟ್ ಯಾವುದೇ ಒಂದು ಮನುಷ್ಯ ಕನಸು ಕಾಣ್ತಾನೆ, ಆ ಕಂಡಂಥ ಕನಸನ್ನ ನನಸು ಮಾಡ್ಕೊಳೋದು ಇಸ್ ಅ ಟಾಸ್ಕ್. ಆ್ಯಂಡ್ ನೀವು ಮಾಡ್ಕೊಂಡಿದ್ದೀರಾ. ಇಷ್ಟು ಖುಷಿ ಇದೆ ಸರ್. ಖಂಡಿತ ಖುಷಿ ಇದೆ. ಹಾಗೆ ಇವತ್ತಿನ ಯಂಗರ್ ಜನ್ರೇಷನ್ಗೆ ಒಂದು ಇನ್ಸ್ಪೈರ್ ಆಗೋ ಥರದಲ್ಲಿ ಬದುಕಬೇಕು ಅಂತ ಏನು ನಾನು ಹೆಜ್ಜೆ ಇಟ್ಕೊಂಡು ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀನಿ. ಅಂದರೆ ಡೆಡಿಕೇಶನ್ ಅಂತ ನಿಮ್ಮ ಹತ್ರ ಇತ್ತನ ಹೇಳಿದ್ರೆ, ಗೋಲ್ ಬಗ್ಗೆ ಅದನ್ನು ತಲೆ ಕೆಡ್ಸ್ಕೊಂಬೇಡಿ. ಅದು ಒಂದೇ ಹೊತ್ತಿನ ಊಟದ ಥರ. ಈಗ ಒಂದು ಗೋಲ್ ಏನೋ ಇಟ್ಕೊಂಡ್ರೆ ಅದು ಆವತ್ತಿಗೆ ಮುಗೀತು, ಅದು ಮುಗ್ದಾದ್ಮೇಲೆ ಏನು. ಸೊ ಏನು ಬರುತ್ತೆ ಅದರಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಳ್ಬೋದು, ಹೇಗೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು, ಈ ರೀತಿ ಬದುಕನ್ನು ಬದುಕಬೇಕು ಅಂತ ನಾನು ಬದುಕ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಒಂದಲ್ಲ ಒಂದು ಪ್ರಯೋಗಗಳಿಗೆ ನಾನೇ ಅದು ಒಗ್ಗಿಕೊಂಡು ಅದನ್ನ ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೇನೆ. ಎಷ್ಟೊಂದು ಜನ ಈಗ ಹಳ್ಳಿ ಬಿಟ್ಟು ಪೇಟೆಗೆ ಬರ್ತಾರೆ, ಪೇಟೆಯಲ್ಲಿ ಅಚೀವ್ಮೆಂಟ್ ಮಾಡಿ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ, ಮತ್ತೆ ಹಳ್ಳಿ ಕಡೆ ತಿರುಗಲ್ಲ. ಬಟ್ ತಾವು ಹಾಗಲ್ಲ. ನಿಮ್ಮ ಮ್ಯೂಸಿಕ್ ಅರಮನೆನೇ ಅನ್ಬೋದು ಅದನ್ನ ನಿಮ್ಮ ಬಸ್ರೂರಲ್ಲಿ ಕಟ್ಕೊಂಡಿದ್ದೀರಿ. ಸೊ ಆ ಅರಮನೆಗೆ ಬಹಳಷ್ಟು ಜನ ಬೆಂಗಳೂರಿಗೆ ಬಂದವರು ಅಲ್ಲಿ ಬಂದು ವಿಸಿಟ್ ಹಾಕಿದ್ದು ಇದೆ. ಸೊ ಆ ಅರಮನೆ ಬಗ್ಗೆ ಹೇಳೋದಾದ್ರೆ, ಅದು ನನ್ನ ಜೀವನದಲ್ಲಿ ಮುಖ್ಯ ಘಟ್ಟದ ಹೆಜ್ಜೆ. ಅಂದರೆ ಬದಲಾವಣೆಗೆ, ಇಡೀ ಪ್ರಪಂಚಕ್ಕೆ ನಮ್ಮ ಪ್ರಕೃತಿ ಒಂದು ಬದಲಾವಣೆಗೆ ಒಂದು ವರ್ಷ 2 ವರ್ಷನೇ ಕೊಟ್ಬಿಡ್ತು ಲಾಕ್ಡೌನ್ ಅನ್ನುವಂಥದ್ದು. ಅಲ್ಲಿ ಎಷ್ಟೋ ಜನ ಬುದ್ಧಿ ಕಲ್ತರು. ಆ ಬುದ್ಧಿ ಕಲ್ತರವರಲ್ಲಿ ನಾನು ಒಬ್ಬ. ಓಕೆ, ಇದು ರೈಟ್ ಟೈಮು. ಸೊ ನನ್ನ ಊರಲ್ಲಿ ನಾನು ಏನೋ ಮಾಡಬೇಕು ಅಂತ ಹೇಳಿ ಲಾಕ್ಡೌನ್ ಅನೌನ್ಸ್ ಆದ ದಿವಸ ನಾನು ಸ್ಟುಡಿಯೋ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಲಾಕ್ಡೌನ್ ಮುಗಿಯೋಷ್ಟೊತ್ತಿಗೆ ನಾನು ಸ್ಟುಡಿಯೋ ಕಟ್ಟಿದೆ. ಸರ್ ಆ್ಯಕ್ಚುಲಿ ಸ್ಥಳ ಫೇಮಸ್ ಆಗಿರುತ್ತೆ. ಆ ಫೇಮಸ್ ಆಗಿರೋ ಸ್ಥಳ ಹೆಸರನ್ನ ನಮ್ಮ ಹೆಸರಿಗೆ ಸೇರಿಸ್ಕೊಳ್ಳೋದು ನೋಡಿದ್ದೀವಿ. ಆದರೆ ನಿಮ್ಮ ಹೆಸರಿಗೆ ಬಸ್ರೂರು ಬಂದ್ಮೇಲೆ ಬಸ್ರೂರು ಬಹಳಷ್ಟು ಫೇಮಸ್ ಆಯಿತು. ಎಷ್ಟೊಂದು ಜನ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾಗೆ ಬಸ್ರೂರು ಅಂದ ತಕ್ಷಣ ಓ ರವಿ ಅವ್ರದ್ದು ಅನ್ನೋ ಲೆವೆಲಿಗಾಯ್ತು. ಆ ಖುಷಿನ ಗ್ರಾಮದಲ್ಲಿರೋರು ಎಷ್ಟು ವಿಜೃಂಭಿಸ್ತಾರೆ ಸರ್. ಇಲ್ಲ, ನನ್ನ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಚಿನ್ನದಂಥ ಊರು, ಚಿನ್ನದಂಥ ಜನ.
ನನಗೆ ಇಲ್ಲಿ ತನಕನೂ ನನ್ನ ಬಾಲ್ಯದಿಂದ ಇಲ್ಲಿ ತನಕನೂ ನನ್ನ ಪ್ರತಿ ಹೆಜ್ಜೆಗೂ ನನಗೆ ಬೆನ್ತಟ್ಟಿ ನನ್ನ ಹುರಿದುಂಬಿಸಿದಂಥ ನನ್ನ ಜನ. ನಾನು ಭಜನೆ ಕೂತಾವಾಗಲೂ ಅಥವಾ ಏನೇ ಭಕ್ತಿಗೀತೆ ಮೊದಲಿಗೆ ಕೆಸೆಟ್ ಮಾಡಿದೆ, ಅದಾದಮೇಲೆ ಸಿನಿಮಾ ಮಾಡಿದೆ, ಆಲ್ಬಮ್ಗಳು ಮಾಡಿದೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತು ನನ್ನನ್ನು ಗುರುತಿಸಿ ನನ್ನನ್ನು ಬೆನ್ತಟ್ಟಿ ಹರಿಸಿದಂಥ ಜನ. ಹಾಗಾಗಿ ರವಿಯ ಜೊತೆಗೆ ಬಸ್ರೂರು ಸೇರಿಸಿದ್ದು. ಆಕ್ಚುಲಿ ಹೀರೋ ಆಗಿ ಎಲ್ಲ ಕಾಣಿಸ್ಕೊಂಡಿದ್ದು ಚಿಲ್ಡ್ರೆ ಶೋಕೆ ಗಂಡು ನಾನಲ್ದ ಪುನೀತ್ ರಾಜ್ಕುಮಾರ್ ಹತ್ರ ಹಾಡು ಹಾಡ್ಸದ್ರಿ. ಆ ಹೀರೋ ಆಗಿ ಕಾಣಿಸ್ಕೊಂಡಂತ ಬಿಲಿಂಡರ್ ಚಿತ್ರ ಏನಿದೆ ಅದರಲ್ಲಿ ಯಕ್ಷಗಾನ ಸೀಕ್ವೆನ್ಸ್ ಒಂದೇ ಒಂದು ಸನ್ನಿವೇಶ ಕೂಡ ಬರುತ್ತೆ. ಸೊ ಅವತ್ತೇ ಅನ್ಕೊಂಡಿದ್ರ ನಾನು ಈ ಯಕ್ಷಗಾನ ಅನ್ನುವಂಥ ದೈವಿ ಕಲೆ ಏನಿದೆ ಅದನ್ನ ದೊಡ್ಡ ಮಟ್ಟಿಗೆ ಬೆಳಿತರ ಮೇಲೆ ತರಬೇಕು ಅನ್ನೋದಕ್ಕಾಗಲೇ 12 ವರ್ಷದ ಹಿಂದಿನ ಕನಸಿದ್ದು. ಆ ಸಮಯದಲ್ಲಿ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಅದಾದಮೇಲೆ ನಾವು ಆರ್ಥಿಕವಾಗಿಯೂ ಸದೃಢನಾಗಿರಲಿಲ್ಲ. ಬಿಲಿಂಡ್ರಲ್ಲಿ ಒಂದು ಸಣ್ಣ ಸೀಕ್ವೆನ್ಸನ್ನ ಟ್ರೈ ಮಾಡಿದ್ದು ನಾನು ಅಷ್ಟೇ. ಅಂದರೆ ನೋಡುವ ಒಂದು ಡ್ರೀಮ್ ಸೀಕ್ವೆನ್ಸ್ ಅದಲ್ಲಿ ಹೋಗಿ ಅದನ್ನು ಟ್ರೈ ಮಾಡಿ ನೋಡುವ ಅಂತ. ಆ್ಯಕ್ಚುಲಿ ಗರ್ಗರ್ ಮಂಡಲ ಆದಮೇಲೆ ಎಲ್ಲ ಸಿನಿಮಾಗಳು ಮಾಡಿದ್ದು ನಮ್ಮೂರಿನ ಜನರನ್ನು, ನಮ್ಮ ಊರಿನ ಭಾಷೆಯನ್ನು ಜನರ ಗುರುತು ಹಿಡಿಯೋ ಥರ ಆಗಬೇಕು. ಪ್ರತಿ ರೂರಲ್ ಲ್ಯಾಂಗ್ವೇಜ್ 30 ಕಿಲೋಮೀಟ್ರಿಗೆ ಒಂದು ಡೈಲೆಕ್ಟ್, ಕನ್ನಡದ ಡೈಲೆಕ್ಟ್ ಚೇಂಜ್ ಆಗ್ತಿರತ್ತೆ. ಅದನ್ನು ಗುರುತು ಹಿಡಿಯೋ ಥರ ಐಕನಲ್ಲಿ ಒಂದು ಮೇಯ್ನ್ ಉದ್ದೇಶ ಇದ್ದದ್ದು. ಅದಕ್ಕೋಸ್ಕರವೇ ಗರ್ಗಮಂಡಲ ಅಂತ ಸಿನಿಮಾ ಮಾಡಿದೆ. ಅದಾದಮೇಲೆ ಬಿಲಿಂಡರ್ ಅಂತ ಸಿನಿಮಾ ಮಾಡಿದೆ. ಬಿಲಿಂಡರ್ ಸಿನಿಮಾ ಎಕ್ಸಾಕ್ಟ್ಲಿ ಮಾಡಿದ್ದು ರಿಷಬ್ ಶೆಟ್ಟಿ ಅವರಿಗೆ. ಅವರು ಆ ಟೈಮಲ್ಲಿ ಒಂದು ಸಿನಿಮಾ ಶೂಟಲ್ಲಿದ್ದರು. ಮುಗಿಸ್ಕೊಂಡು ಬಂದಾದ್ಮೇಲೆ ಅವರಿಗೋಸ್ಕರ ಮಾಡೋದಂಥ ಕತೆ ನಾವು ಡಿಸ್ಕಸ್ ಮಾಡಿ ಎಲ್ಲ ಆಗಬೇಕಂತ ರೆಡಿ ಆಗಿತ್ತು. ಬಟ್ ಕಾಲ ಕೂಡಿ ಬರಲಿಲ್ಲ. ನಮ್ಮದು ಪ್ರತಿ ವರ್ಷವೂ ನಾವು ಈ ಮಕ್ಕಳ ರಜಾ ಟೈಮಿಗೆ ನಾವು ಶೂಟ್ ಮುಗಿಸೋದು. ಅದು ಬಿಟ್ಟರೆ ಮತ್ತು ಮ್ಯೂಸಿಕ್ಕೇ ಮೇಯ್ನ್ ಇರೋದ್ರಿಂದ ಈ ರಜಾ ಟೈಮನ್ನು ನಾನು ರೈಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೊಂತ ಹೇಳಿ ನಮ್ಮ ಟೀಮ್ ಎಲ್ಲರೂ ನಾವು ಹಾಗೆ ಪ್ರತಿ ಸಾರಿಯೂ ಈ ರಜಾ ಟೈಮಿಗೆ ಸಿನಿಮಾಗಳನ್ನು ಹಾಕ್ಕೊಂಡು ಆ ಟೈಮಿಗೆ ಶೂಟೆಲ್ಲ ಮುಗಿಸ್ಕೊಂಡು ನಾವು ಮಾಡ್ತೀವಿ. ಕುಂದಾಪುರ ಕನ್ನಡದ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸೋ ಥರ ಒಂದು ರೂರಲ್ ಡೈಲೆಕ್ಟ್ ತುಂಬ ಚೆನ್ನಾಗಿದೆ, ಕೇಳಲಿಕ್ಕೂ ಚೆಂದಾಗಿದೆ ಅಂತ ಹೇಳಿ ಭಾರಿ ಖುಷಿ ಮರ್ರೆ ಅಂತ ಹಾಡು. ಅದಾದಮೇಲೆ ಅದಕ್ಕಿಂತ ಮೊದಲು ಅಪ್ಪು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇದೊಂದು ಚಿಲ್ಡ್ರಿ ಶೋಕಿ ಗಂಡು ಹಾಡಿಸಿದೆ. ಸೊ ಈ ತರ ಹೇಗಿತ್ತು ಅವರ ರಿಯಾಕ್ಷನ್? ಬಿಕಾಸ್ ಆ ಪಾರ್ಟ್ ಆಫ್ ಕನ್ನಡ, ಬಟ್ ಅಪ್ಪು ಸರ್ಗೆ ಐ ಡೋಂಟ್ ಥಿಂಕ್ ಅದು ಹೊಸ್ತು ಅಂತ. ಬಿಕಾಸ್ ಅವರ ಧರ್ಮಪತ್ನಿ ಕೂಡ ಅದೇ ಚಿಕ್ಕಮಗಳೂರು ಭಾಗದವ್ರು ಆಗಿರೋದ್ರಿಂದ ಆ ಕಡೆಗೆ ಆ ಎಸೆನ್ಸ್ ಹರಡಿರುತ್ತೆ. ಖಂಡಿತ ಅಲ್ಲ, ಅದ್ರ ಜೊತೆಗೆ ಅವ್ರಿಗೆ ಕುಂದಾಪುರದ ಸ್ನೇಹಿತರ ಬಳಗ ತುಂಬಾ ಇತ್ತು. ಓ ಹೌದಾ? ಸೊ ಎಲ್ಲರೂ ನಮ್ಮಲ್ಲಿ ನಾನೀಗ ನಿಮ್ಮ ಎದುರಿಗೆ ಶುದ್ಧ ಕನ್ನಡ ಥರ ಮಾತಾಡ್ತಿದ್ದೆ ಅಷ್ಟೇ ಬಿಟ್ರೆ ನಾರ್ಮಲ್ ಆಗಿ ನಾವು ಮಾತಾಡ್ತಾ ಎಲ್ಲರ ಕುಂದಾಪುರ ಕನ್ನಡ ಮಾತಾಡೋದು. ಅಂಜನಿ ಪುತ್ರ ಚಿತ್ರದ ಹಾಡು ಕೂಡ ಅಷ್ಟೇ. ಸೊ ಆ ಹಾಡು ಕೇಳಿ ನಿಮ್ ಹೆಂಡತಿ ರಿಯಾಕ್ಷನ್ ಹೇಗಿತ್ತು ಸರ್? ಖುಷಿ ಆಗಿರುತ್ತಲ್ಲ ಊರಲ್ಲಿ ಎಲ್ಲರೂ ಎಂತ ಮರಿತಿ ಎಂತ ಹಾಡು ಬಂತಲ್ಲ ಅಂತ. ಆಕ್ಚುಲಿ ಪ್ರತಿಯೊಬ್ಬ ನಾರ್ಮಲ್ ಆಗಿ ಎಣ್ಣೆ ಹಾಡನ್ನ ಹೇಳಿದ್ರೆ ಎಲ್ಲರೂ ಯಾವ ಥರ ಮಾಡ್ತಾರೆ ಅಂದರೆ ಹೆಣ್ತಿನ ಬೈಯೋ ಥರವೇ ಹಾಡು ಮಾಡ್ತಾರೆ. ಹೌದು. ಸೊ ಈ ನಾವು ಅದನ್ನ ಕಂಪ್ಲೀಟ್ ಅದನ್ನ ಉಲ್ಟಾ ಮಾಡುವಂತ ಹೇಳಿ ಹೆಣ್ತಿನ ಹೊಗಳು ಥರ ಹಾಡು ಮಾಡಿಬಿಡುವಂತ ಹೇಳಿ ಶುರು ಮಾಡಿದ್ದಕ್ಕೆ ಅದು ಕುಂದಾಪುರ ಕನ್ನಡಕ್ಕೆ ನಾವು ಮಾಡಿದಂಥ ಹಾಡು. ಅದೇ ಒಂದು ಲೈನ್ ಸರ್ ನಮಗೋಸ್ಕರ. ಬಾರಿ ಖುಷಿ ಮರ್ರೆ, ಕಮಾನ್. ಬಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಣ್ತಿನ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕ ಬಂದ್ರೆ, ಟಿವಿ ರೇಡಿಯೋ ಎಂತ ಬೇಡ ಅವಳು ಮನೆಗಿದ್ರೆ, ಅವಳು ಅಂತ ಇಲ್ಲ ಕಾಣಿ ನಾನು ಊಟ ಮಾಡಿದೆ, ನನ್ನಕ್ಕಿಂತ ಚೂರು ದಪ್ಪ ಅದು ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತು ಬತ್ತಿಲ್ಲ, ಅವಳು ಸೀರೆ ಉಟ್ಕ ಬಂದು ಎದುರು ನಿಂತು ಕೂಡಲೇ ಮನಸ್ಸು ಹೇಳುತ್ತೊಂದು ಮಾತು, ಚಂದ 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 ನನ್ನ ಹೆಂಡ್ತಿ, ಮೂಗಿಂತುದಾಗ ಸ್ವಲ್ಪ ಸಿಟ್ಟು ಜಾಸ್ತಿ, ಚಂದ 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 ನನ್ನ ಹೆಂಡ್ತಿ, ನನ್ನಂತ ಗಂಡನಿಗೆ ಒಳ್ಳೆ ಆಸ್ತಿ. ವಾವ್, ಅಮೇಜಿಂಗ್. ತುಂಬಾ ಖುಷಿ ಆಯ್ತು ಈ ಹಾಡನ್ನು ಕೇಳಿ. ಈ ಹಾಡನ್ನ ಅಪ್ಪು ಸರ್ ಹತ್ರ ಹಾಡ್ಸಿರೋದು ಒಂದು ಪ್ಲಸ್ ಪಾಯಿಂಟ್. ಆದ್ರೆ ಸೊ ಈ ಹಾಡಿನ ಮೂಲಕ ಕುಂದಾಪುರದ ಕನ್ನಡ ಎಷ್ಟೊಂದು ಜನ ಬಹಳ ಇಷ್ಟ ಆಯ್ತು. ಅದಾದ್ಮೇಲೆ ಸರ್ ಏನದು ದೊಡ್ಡ ಮನೆಗೂ ತಮಗೂ ಇರುವಂತ ಸಂಬಂಧ? ಅಪ್ಪು ಸರ್ ಮಾತ್ರ ಅಲ್ಲ, ಶಿವಣ್ಣನು ಹೇಳ್ಕೊ ಬಂದಿದ್ರಿ, ಶಿವಣ್ಣನ ಕೈಯಲ್ಲೂ ಹಾಡ್ಸಿದ್ರಿ. ಇಲ್ಲ, ಅದೇನೋ ಬಹುಶಃ ಕರಾವಳಿಗೂ ದೊಡ್ಡ ಮನೆಗೂ ಇರುವಂತ ವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಈಗಲಿಂದಲ್ಲ, ಆ ಕಾಲಘಟ್ಟಲಿಂದ ಯಾರೆಲ್ಲ ಒಬ್ಬರ ಜೊತೆಗೆ ಅವ್ರ ಕಮ್ಯುನಿಕೇಶನ್ ಇರುತ್ತೆ. ಅವ್ರ ಜೊತೆಗೆ ನಾವಂದ್ರೆ ಅವ್ರಿಗೆ ಅಂದರೆ ಕರಾವಳಿ ಭಾಗದವ್ರು ಅಂದರೆ ಒಂದು ಥರ ಪ್ರೀತಿ ಅವರಿಗೆ. ಬಹುಶಃ ಆ ಸಂಬಂಧವೇ ಎಲ್ಲರನ್ನ ಈ ಮಟ್ಟಕ್ಕೆ ನಾವು ಸಂಬಂಧಗಳು ಬಂದಿದೆ. ಸೊ ಕರಾವಳಿ ಬಗ್ಗೆ ಮಾತಾಡ್ತಿದ್ದೀವಿ. ಕರಾವಳಿ ಅಂದ ತಕ್ಷಣ ಅಲ್ಲಿನ ಖಾದ್ಯಗಳು ಬಾಯಲ್ಲಿ ನೀರು ತಟ್ 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 ಅಂತ ಹೇಳ್ತಾರೆ. ಅಪ್ಪು ಸರ್ಗೆ ಯಾವ್ದಾದ್ರು ಇಷ್ಟವಾಗಿರೋದು? ಬಿಕಾಸ್ ಅಪ್ಪು ಸರ್ ಇಸ್ ಫುಡ್ಡಿ. ಸೊ ನಿಮ್ಮ ಊರಿಗೆ ಬಂದಾಗ ಯಾವ್ದಾದ್ರು
ನೀವು ಇಷ್ಟಪಟ್ಟು ಅಪ್ಪು ಸರ್ ತಿನ್ನಿ ಅಂತ ಹೇಳಿರೋದು ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆ ಆಗಿದೆ? ಥರದ ಇನ್ಸಿಡೆಂಟ್ಗಳು ಏನು ಅಂದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ನಾವು ಜೊತೆ ಆಗಲಿಲ್ಲ. ಬಟ್ ಯಾವಾಗಲೂ ಅಂದರೆ ಈ ಯುನೀಕ್ ಥರದ ಹಾಡುಗಳನ್ನು ಮಾಡಬೇಕು ಅಥವಾ ಅದನ್ನು ಜನರಿಗೆ ಬೇರೆ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಯಾವಾಗಲೂ ಮಾತಾಡ್ತಾಯಿದ್ರು. ಅದಾದಮೇಲೆ ನನ್ನ ಲೈಫಲ್ಲಿ ನಾನು ಮರಿಲಿಕ್ಕೆ ಆಗದಿರೋಂಥ ಇನ್ಸಿಡೆಂಟ್ಗಳಂದರೆ, ಪ್ರತಿ ಸಿನಿಮಾ ನನ್ನ ಎಲ್ಲ ಹಿಟ್ಗಳ ಸಿನಿಮಾಗಳು ಆದವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪ್ರತಿ ಕಾಲ್ ಅವ್ರದ್ದೇ ಬರ್ತಾಯಿತ್ತು ನನಗೆ. ಫಸ್ಟ್ ಕಾಲೇ ಅಪ್ಪು ಸರ್ ಫೋನ್ ಮಾಡಿ ಏನು ರೀ ಮಾಡಿದಿರೋದು ಹಂಗೆ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಆ್ಯಸ್ ಎ ಟೆಕ್ನಿಷಿಯನ್ ನಾವು ಮಾತಾಡ್ಕೊಳ್ಳುವ ಎಲ್ಲ ಪಾಯಿಂಟ್ಸ್ಗಳು ಅವ್ರಿಗೆ ಗೊತ್ತಿತ್ತು. ಪ್ರತಿಯೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಇದರಲ್ಲಿ ಹಿಂಗೆ ಮಾಡಿದ್ರಿ, ಇದು ಹೆಂಗೆ ಮಾಡಿದ್ರಿ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು. ಹಾಗಾಗಿ ಪ್ರತಿ ಸಿನಿಮಾ ಆದಮೇಲೆ ನಾವು ಏನು ನಮ್ಗೆ ಗೊತ್ತಾಗ್ತಿತ್ತಲ್ಲ ಸಿನಿಮಾಗಳದ್ದು ಒಂದು ಹೀಟು, ಅದು ಗೊತ್ತಾದಾಗ ಹೋಗ ಎಕ್ಸ್ಪೆಕ್ಟೇಷನ್ 100% ಇದು ಅಪ್ಪು ಸರ್ ಕಾಲ್ ಬರುತ್ತೆ ಅಂತ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಯಿತು, ಆ್ಯಕ್ಟಿಂಗಲ್ಲಿ ಇದ್ದವರು ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಬಂದ್ರಿ, ಅದಾದ್ಮೇಲೆ ಡೈರೆಕ್ಟರ್ ಕ್ಯಾಪ್ ತೊಟ್ರಿ, ಬಹಳ ಒಳ್ಳೆ ಸಿನಿಮಾಗಳನ್ನೇ ನೀಡಿದ್ರಿ. ತಾವು ನೀಡಿದಂಥ ಸಿನಿಮಾಗಳು ಬಹಳಷ್ಟು. ಅಷ್ಟೇ ಅಲ್ಲ, ರಾಧಿಕಾ ಪಂಡಿತ್ ಏನಿದ್ದಾರೆ ಅವರು ಮತ್ತೆ ಯಶ್ ಅವ್ರ ಹತ್ರ ಡಬ್ಬಿಂಗ್ ಎಲ್ಲ ಮಾಡಿಸಿದ್ದೀರಾ ಸರ್, ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಇಲ್ಲ, ಪ್ರತಿ ಸಿನಿಮಾವು ಒಂದು ಹೊಸ ಹೆಜ್ಜೆ ಆಗಿರಬೇಕು. ವೆದರ್ ಅದು ಯಾವ ಹಂತದ ಪೋರ್ಟ್ರೇಟ್ ತಗೊಳ್ತೋ ಗೊತ್ತಿಲ್ಲ, ಒಂದು ಹೆಜ್ಜೆ ಆಗಿರಬೇಕು. ಅದಾದಮೇಲೆ ಒಂದು ಪೊಸಿಷನ್ನು ಜನರಿಂದ ನಮಗೆ ಸಿಕ್ಕಿರುವಾಗ ಅದನ್ನು ರೈಟ್ ವೇಯಲ್ಲಿ ನಾವು ಬಳಸದೇ ಇದ್ದರೆ ಬಹುಶಃ ಆ ಡಿಪಾರ್ಟ್ಮೆಂಟಿಗೆ ನಾವೇನೋ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಥರದಲ್ಲಿ ಸಂಗೀತ ನಿರ್ದೇಶನದಲ್ಲಿ ದುಡಿತಾ ಇದ್ದೆ. ನಿರ್ದೇಶನದಲ್ಲಿ ಆ ಹಣವನ್ನು ನೀಟಾಗಿ ಕಳೀತಾ ಇದ್ದೆ. ಬೇರೆ ಯಾವ ಚಟಗಳು ನಮ್ಗೆ ಅಂಟಲಿಲ್ಲ, ಭಗವಂತ ನಡೆಸಿ. ಹಾಗಾಗಿ ಇದ್ದಿದ್ದೊಂದೇ ಸಿನಿಮಾ. ಸೊ ಈ ದಿಕ್ಕಿನಲ್ಲಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಬಂದೆ. ಏನು ಕಟಕ ಅಂತ ಸಿನಿಮಾ ಆಗಿರಲಿ, ಒಂದು ಯುನೀಕ್ ನಮ್ಮ ಕೋಸ್ಟಲ್ ಕಲ್ಚರ್ ನಡೆದಂಥ ಸತ್ಯ ಘಟನೆ ಇಟ್ಕೊಂಡು ಬಂದೆ. ಅದಾದಮೇಲೆ ಕಟಕದಲ್ಲಿ ಒಂದು ಆಡಿಷನ್ ಮಾಡಿದ್ವಿ. ಒಂದು 300-350 ಮಕ್ಕಳು ಬಂದಿದ್ದರು. ಅವರಿಗೆಲ್ಲರಿಗೂ ಅವಕಾಶ ಸಿಕ್ಕಲಿಲ್ಲ, ಒಬ್ರಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಅಯ್ಯೋ ಆ ಮಕ್ಕಳಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಆ ಮಕ್ಕಳನ್ನ ಇಟ್ಕೊಂಡು ಇನ್ನು ಸಿನಿಮಾ ಮಾಡಿದೆ ಒಂದು, ನಿಮ್ಗೆ ಗೊತ್ತಿದ್ದಂಗೆ. ಸೊ ಅದನ್ನು ಹೈ ಲೆವೆಲಿಗೆ ತೊಗೊಂಡೋಗ್ಬೇಕು, ಅದನ್ನು ಬೇರೆ ಥರದಕ್ಕೆ ಜನರಿಗೆ ಪೋರ್ಟ್ರೇ ಆಗೋ ಥರ ಆಗಬೇಕು ಅಂತ ಹೇಳಿ ಯಶ್ ಅವ್ರನ್ನ, ರಾಧಿಕಾ ಮೇಡಮ್ನ ಅಪ್ರೋಚ್ ಆದಾಗ, ಅದ್ರ ಜೊತೆಗೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ತಾರಮ್ಮಂದ ಹಿಡಿದು ಪ್ರತಿಯೊಬ್ಬರು ಡಬ್ ಕೊಟ್ಟಿದ್ದಾರೆ. ಬಿಗ್ ಡೈರೆಕ್ಟರ್, ಇವಾಗ ಡೈರೆಕ್ಟರ್ಗಳಿಗೆ ಪ್ರಶಾಂತ್ ನೀಲ್ ಅಂದ ತಕ್ಷಣ ಒಂದು ಪ್ಯಾನ್ ಇಂಡಿಯಾ ಒಂದ್ಸಲಿ ಹಿಂದೆ ತಿರುಗಿ ನೋಡುತ್ತೆ. ಸೊ ಅಂಥ ಡೈರೆಕ್ಟರ್ನ ಭೇಟಿ ಹೇಗಾಯ್ತು? ಇದು 2009 ನನಗೆ ಗೊತ್ತಿದ್ದಂಗೆ. ಉಗ್ರಂ ಆವಾಗ ಆಲ್ರೆಡಿ ಏನು ಮ್ಯೂಸಿಕ್ ಎಲ್ಲ ನಡೆದಿತ್ತು. ಅದಕ್ಕೆ ನಾನು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಹೋಗಿದ್ದೆ. ಅಲ್ಲಿ ಆ ಸಿನಿಮಾ ನೋಡಿದವಾಗ ನನಗೊಂದಿಷ್ಟು ಆ್ಯಂಗಲ್ಗಳು ಅನಿಸ್ತು, ಈ ಸಿನಿಮಾ ಇಷ್ಟು ಚೆನ್ನಾಗಿದೆ, ಹೆಂಗಿದೆ ಅಂತ. ಅದರಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ಅವ್ರು ನೋಟ್ ಮಾಡಿ, ಇದು ಯಾರು ಕೆಲಸ ಕೆಲಸ ಮಾಡಿದ್ದು ಅಂತ ಕೇಳಿದವಾಗ ಆ ಕೆಲಸ ಮಾಡಿದ ಪಾಯಿಂಟ್ಗಳೆಲ್ಲ ನಾನು ಮಾಡಿದ್ದಾಗಿತ್ತು. ಸೊ ಅವ್ರು ಅದನ್ನು ಗುರುತು ಇಟ್ಕೊಂಡು ನನ್ನ ಜೊತೆ ಬಂದು ಕೂತ್ಕೊಂಡು ಕೆಲಸ ಮುಗಿಸಿದ್ವಿ. ಅದಾದಮೇಲೆ ಇಲ್ಲ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು ಸರ್, ತುಂಬ ಚೆನ್ನಾಗಿ ತೆಗ್ದಿದ್ದೀರಾ, ಓಕೆ ನೀವೆಲ್ಲ ಮಾಡಾಯ್ತಂತ ನಾವು ಸುಮ್ಮನೆ ಆದ್ವಿ. ಅದಾದಮೇಲೆ ಗೊತ್ತಾಯಿತು, 1 ವರ್ಷ ಆದಮೇಲೆ ಆ ಅಡಿಷ್ನಲ್ ಶೂಟು ಗೀಟು ಎಲ್ಲ ಮಾಡಿಕೊಂಡು ಆ ಮ್ಯೂಸಿಕ್ ಡೆಪ್ತ್ ಇಟ್ಕೊಂಡು ಸೀದಾ ನನ್ನ ಹುಡ್ಕೊಂಡು ಬಂದಿದ್ರು. ಒಂದು ವರ್ಷ ಆದಮೇಲೆ, ಇಲ್ಲ ನಾಗರಬಾವಿಗೆ ಬಂದು ಮಾತಾಡಿ, ಇಲ್ಲ ಇದನ್ನು ಮತ್ತೆ ಪುನಃ ರೀವರ್ಕ್ ಮಾಡಬೇಕು ಅಂತ ಹೇಳಿ ಹತ್ರ 1 ವರ್ಷ 3 ತಿಂಗಳು ನಾವು ಜೊತೆಯಲ್ಲೇ ಕಳೆದ್ವಿ. ಅಲ್ಲಿ ಏನು ನಮ್ಮ ಅವರ ಮೆಂಟಾಲಿಟಿ ಒಂದೇ ಮ್ಯಾಚ್ ಆಗ ಸ್ಟಾರ್ಟ್ ಆಯಿತು. ಅಲ್ಲಿಂದ ಜರ್ನಿ ಇವತ್ತಿನ ತನಕ ಹಾಗೆ ಇದೆ. ಹೀರೋ ಒಂದು ಬಿಲ್ಡಪ್ ಶಾಟ್ ಆಗಿರ್ಬೋದು, ಹೀರೋ ಎಂಟ್ರಿಗೆ ಅವರ ನಡಿಗೆಗೆ ಗತ್ತು ಗಮ್ಮತ್ತು ಕೊಡೋದು BGM. ಸೊ BGMನಲ್ಲಿ ತಮ್ಮ BGMಗೆ ಒಂಥರ ಹೇಳ್ತಾರಲ್ಲ, ಗೂಸ್ ಬಂಪ್ಸ್ ಬರುತ್ತೆ. ಸೊ ನೋಡಿದ ತಕ್ಷಣ ಆ ಥ್ರಿಲ್ ಬರುತ್ತೆ. ಸೊ ಆ ಥರದ್ದು ನೀವೇ ಪರದೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯಿತು, ಅಂಡ್ ಯಾವ ರೀತಿಯ ಅಪ್ರಿಸಿಯೇಷನ್ ಬಂತು? ದಟ್ ಇಸ್ ಫಾರ್ KGF. ಖಂಡಿತ ಫಸ್ಟು ಕ್ಯಾರೆಕ್ಟರ್ನ ನಾವು ಇಷ್ಟಪಡಬೇಕು. ಆ ಕ್ಯಾರೆಕ್ಟರ್ನ ನಾವು ಇಷ್ಟಪಟ್ಟು ಅವರಲ್ಲಿ ನಮ್ಮನ್ನು ನಾವು ನೋಡಿದವಾಗ ಖಂಡಿತ ಎಲ್ಲವೂ ಸಾಧ್ಯ. KGF ಅಂತ ಬಂದವಾಗ ಅಥವಾ ಉಗ್ರಂ ಅಂತ ಬಂದವಾಗ ಅದರಲ್ಲಿ ಇದ್ದಂಥ ಒಂದು ಏನು ಡೀಪರ್ ಎಮೋಷ್ನಲ್ ಕಥೆ ಏನಿತ್ತು ಅದು ನಮಗೆ ತುಂಬ ಇನ್ಸ್ಪೈರ್ ಆಗ್ತಾ ಬಂದಿದ್ದು. ಕಮ್ ಟು KGF ಅಂದರೆ ಆ ರಾಕಿ ನಾವೇ ಅಂತ ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಕೆಳಗೆ ಬಿದ್ದು ಮೇಲೆದ್ದು ಬಂದವ್ರು ಯಾರಲ್ಲಿದ್ದಾರೆ ಅವರೆಲ್ಲರೂ ರಾಕಿನೇ. ಸೊ ಆ ಥರದವ್ರು ಎಲ್ಲರೂ ಇಷ್ಟಪಡುವಂಥ ಕ್ಯಾರೆಕ್ಟರ್ ಅದು. ಸೊ ನಾನು ಅದನ್ನ ಇಷ್ಟಪಟ್ಟೆ, ಇದು ಆ ರಾಕಿ ನಾನೇ ಅಂತ ನಾನು ಕೆಲಸ ಮಾಡಿದ್ದು. ಆ ರಾಕಿಯ ನಿಲುವು, ಎಲ್ಲೇ ಹೋದರೂ ಹಿಂಜರಿಯದ ಒಂದು ಕ್ಯಾರೆಕ್ಟ್ರು, ಇವೆಲ್ಲವನ್ನ ನೋಡಿದವಾಗ ಆಟೋಮೆಟಿಕ್ಲಿ ಅದು ಒಳಗಡೆ ನಮ್ಮ ಜೀವನದ ಸ್ಟ್ರಗಲ್ ಪಾಯಿಂಟ್ಗಳನ್ನೆಲ್ಲ ಅದನ್ನ ನಾವು ಮೆಲ್ಕು ಹಾಕ್ತಾ ಬಂದ್ವಿ.
ಓ ದಿಸ್ ಇಸ್ ದ ಟೈಮ್ ವಿ ಹ್ಯಾವ್ ಟು ಗಿವ್ ಸಮ್ ಬಿಗ್ ಅಂತ ಹೇಳಿ ಮಾಡಿದ್ವಿ, ಮತ್ತೆಲ್ಲದು ಜನರು ಕೊಟ್ಟಿದ್ದು.